ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಾತಾವರಣವು ಬಿಸಿಯಾಗುವುದು ಈ ಕಾರಣದಿಂದ: ಭೂಮಿಯಿಂದ ಹೊರಡುವ ವಿಕಿರಣಗಳಿಂದ. ವಾಹನ, ಸಂವಹನ ಮತ್ತು ವಿಕಿರಣದ ಮೂಲಕ ಭೂಮಿಯ ಮೇಲ್ಮೈ ಮತ್ತು ವಾತಾವರಣದ ನಡುವೆ ಶಕ್ತಿ ವರ್ಗಾವಣೆಗೊಳ್ಳುತ್ತದೆ. ಭೂಮಿಯಿಂದ ಹೊರಡುವ ವಿಕಿರಣದಿಂದ ವಾತಾವರಣವು ಬಿಸಿಯಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಇರುವುದು ಮಧ್ಯಪ್ರದೇಶದಲ್ಲಿ. ಕನ್ಹಾ ರಾಷ್ಟ್ರೀಯ ಉದ್ಯಾನವನವು ಮಧ್ಯಪ್ರದೇಶದಲ್ಲಿದೆ. ಇಲ್ಲಿ ಹುಲಿ, ಚಿರತೆ, ಜಿಂಕೆ ಪ್ರಮುಖ ಪ್ರಾಣಿಗಳಾಗಿವೆ. ಇದನ್ನು 1955 ಜೂನ್ 1ರಂದು ಸ್ಥಾಪಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ವಿಶ್ವದಲ್ಲಿ ಎರಡನೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ಭೂಖಂಡ ಆಫ್ರಿಕಾ. ಏಷ್ಯಾ ಖಂಡ 415 ಕೋಟಿಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ನಂತರ ಆಫ್ರಿಕಾ, ನೆಕ್ಸ್ಟ್ ಯುರೋಪ್, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ. ಹಾಗಾಗಿ 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಕ್ರಿಯಾ ಚಟುವಟಿಕೆಯು ದ್ವಿತೀಯ ರಂಗದ ಅಡಿಯಲ್ಲಿ ಬರುತ್ತದೆ? ತಯಾರಿಕಾ ಕೈಗಾರಿಕೆ ಅಂದರೆ ತಯಾರಿಕೆಯ ಕೈಗಾರಿಕೆ. ಭಾರತದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆಯು ಪ್ರಾಥಮಿಕ, ಮಾಧ್ಯಮಿಕ, ತೃತೀಯ ವಲಯಗಳೆಂದು ವಿಂಗಡಿಸಿದೆ. ಮಾಧ್ಯಮಿಕ ವಲಯದಲ್ಲಿ ಕೈಗಾರಿಕೆ, ಕಟ್ಟಡ ನಿರ್ಮಾಣ ಇತ್ಯಾದಿ ಬರುತ್ತವೆ. 1 ಈಸ್ ದಿ ರೈಟ್ ಆನ್ಸರ್. ದಂಡಕಾರಣ್ಯವು ಇಲ್ಲಿದೆ. ಬಸ್ತಾರ್ ಜಿಲ್ಲೆ. ದಂಡಕಾರಣ್ಯ ಬಸ್ತಾರ್ ಜಿಲ್ಲೆಯಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ರಿಹಾಂಡ್ ಕಣಿವೆಯ ಪರಿಯೋಜನೆ ಇಲ್ಲಿದೆ. ಉತ್ತರ ಪ್ರದೇಶ. ರಿಹಾಂಡ್ ಕಣಿವೆಯ ಪರಿಯೋಜನೆ ಉತ್ತರ ಪ್ರದೇಶದಲ್ಲಿದೆ. 4 ಈಸ್ ದಿ ರೈಟ್ ಆನ್ಸರ್. ಲಿಮೋನೈಟ್ ಎಂಬುದು ಒಂದು ವಿಧದ ಕಬ್ಬಿಣದ ಅದಿರು. ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್ ಮತ್ತು ಸೆಡರೈಟ್ ಕಬ್ಬಿಣದ ಅದಿರಿನ ವಿಧಗಳು. 4 ಈಸ್ ದಿ ರೈಟ್ ಆನ್ಸರ್. ತಾಮ್ರದ ಅದಿರು ಚಾಲ್ಕೋಸೈಟ್ ಮತ್ತು ಚಾಲ್ಕೋಪೈರೈಟ್ಸ್. ಬಾಕ್ಸೈಟ್ ಇದು ಅಲ್ಯೂಮಿನಿಯಂನ ಅದಿರು. ಕಲ್ಲಿನಲ್ಲಿ ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್ ಎಂಬಂತಹ ವಿಧಗಳನ್ನು ನಾವು ನೋಡ್ತೀವಿ. 4 ಈಸ್ ದಿ ರೈಟ್ ಆನ್ಸರ್. ಸುರ್ಮಾ ಕಣಿವೆ ಇರುವುದು ಅಸ್ಸಾಂ. ಸುರ್ಮಾ ಕಣಿವೆ ಅಸ್ಸಾಂನಲ್ಲಿ ಕಂಡುಬರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಪ್ಲಾನಿಮೀಟರ್ ಅನ್ನು ಇದನ್ನು ಅಳೆಯಲು ಉಪಯೋಗಿಸುವರು. ನಕಾಶೆಯಲ್ಲಿನ ವಿಸ್ತೀರ್ಣ ಅಳೆಯಲು ಉಪಯೋಗಿಸುತ್ತಾರೆ. ಪ್ಲಾಟೋಮೀಟರ್ ಅನ್ನೇ ಪ್ಲಾನಿಮೀಟರ್ ಎನ್ನುವರು. ಅನಿಯಂತ್ರಿತ ದ್ವಿ ಆಯಾಮದ ಆಕಾರದ ಪ್ರದೇಶವನ್ನು ನಿರ್ಧರಿಸಲು ಬಳಸಲಾಗುವ ಸಾಧನ. ಸೊ 1 ಈಸ್ ದಿ ರೈಟ್ ಆನ್ಸರ್. ಮೂರನೆಯ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು? ಸದಾಶಿವರಾವ್. ಮೂರನೇ ಪಾಣಿಪಟ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ಸದಾಶಿವರಾವ್ ವಹಿಸಿದ್ದರು. 1ನೇ ಪಾಣಿಪಟ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ 1526ರಲ್ಲಿ ನಡೆದರೆ, 2ನೇ ಪಾಣಿಪಟ್ ಕದನ ಅಕ್ಬರ್ ಮತ್ತು ಹೇಮೂರಿನ ನಡುವೆ 1556ರಲ್ಲಿ, 3ನೇ ಪಾಣಿಪಟ್ ಕದನ ಅಬ್ದಾಲಿ ಮತ್ತು ಮರಾಠರ ನಡುವೆ 1761ರಲ್ಲಿ ನಡೆಯಿತು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ? ಸಿರಿಲ್ ರಾಡ್ಕ್ಲಿಫ್. ಕ್ರಿಪ್ಸ್ ಆಯೋಗದ ವಿಫಲತೆಯ ನಂತರ 1946 ಮಾರ್ಚ್ 23ರಂದು ಬ್ರಿಟನ್ ಪ್ರಧಾನಿ ಕ್ಲೈಮೆಂಟ್ ಆಟ್ಲಿಯವರು ಲಾರ್ಡ್ ಪಿತಿ ಕ್ಲಾರೆನ್ಸ್ ಭಾರತದ ವ್ಯವಹಾರ ಕಾರ್ಯದರ್ಶಿಯಾಗಿದ್ದವರು. ಕ್ರಿಪ್ಸ್ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ, AV ಅಲೆಕ್ಸಾಂಡರ್ ನೌಕಾಪಡೆ ಅಧ್ಯಕ್ಷ ಇವರನ್ನು ಒಳಗೊಂಡ ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಿದ್ದರು. ಸೊ 3 ಈಸ್ ದಿ ರೈಟ್ ಆನ್ಸರ್. 1972ರ ಶಿಮ್ಲಾ ಒಪ್ಪಂದವು ಯಾವ ರಾಷ್ಟ್ರಗಳ ನಡುವೆ ನಡೆಯಿತು? ಭಾರತ ಮತ್ತು ಪಾಕಿಸ್ತಾನ. ಶಿಮ್ಲಾ ಒಪ್ಪಂದವು ಇಂಡೋ-ಪಾಕ್ ಯುದ್ಧ ಮುಗಿದ ನಂತರ 1972 ಜುಲೈ 2ರಂದು ಶಿಮ್ಲಾದಲ್ಲಿ ಇಂದಿರಾ ಗಾಂಧಿ ಮತ್ತು ZA ಭುಟ್ಟೋರ ನಡುವೆ ಶಿಮ್ಲಾ ಒಪ್ಪಂದ ಏರ್ಪಟ್ಟಿತು. 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಐರ್ಲೆಂಡ್.
ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ 4ನೇ ಭಾಗದಲ್ಲಿ ವಿಧಿ 36ರಿಂದ 51ರವರೆಗೆ ವಿವರಿಸಲಾಗಿದೆ. ಇವುಗಳನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಚುನಾವಣಾ ಆಯೋಗವು ಸ್ವಾಯತ್ತತೆ, ಅರೆ-ನ್ಯಾಯಿ ಸಂವಿಧಾನಾತ್ಮಕ ಸಂಸ್ಥೆ. ಇದನ್ನು ವಿಧಿ 324ರ ಅನ್ವಯ ಜನವರಿ 25, 1950ರಂದು ಸ್ಥಾಪಿಸಲಾಯಿತು. ಸುಕುಮಾರ್ ಸೇನ್ ಅವರು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿ 1950ರಿಂದ 58ರವರೆಗೆ ಕಾರ್ಯನಿರ್ವಹಿಸಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ? ಚುನಾವಣಾ ಆಯೋಗ. ಚುನಾವಣಾ ಆಯೋಗವು ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ನೀತಿ ಸಂಹಿತೆಗಳನ್ನು ನೀಡಿ ಅವುಗಳನ್ನು ಮಾನ್ಯತೆ ನೀಡುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? 1985. 1985ರಲ್ಲಿ 52ನೇ ತಿದ್ದುಪಡಿ ಕಾಯ್ದೆಯ ಅನ್ವಯ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಹರಿಯಾಣದಲ್ಲಿ ವಿಧಾನಸಭೆಯ ಶಾಸಕರೊಬ್ಬರು 1967ರಲ್ಲಿ ಕೇವಲ 15 ದಿನಗಳಲ್ಲಿ 3 ಸಲ ಪಕ್ಷವನ್ನು ಬದಲಾಯಿಸಿದರು. ಇದಕ್ಕೆ ಪ್ರಧಾನಿ ರಾಜೀವ್ ಗಾಂಧಿಯವರು 52ನೇ ತಿದ್ದುಪಡಿ ತರಲು ಕಾರಣವಾಯಿತು. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ? ಸಂಸತ್ತು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ 22 ಮಂದಿ ಸದಸ್ಯರನ್ನು ಒಳಗೊಂಡಿದ್ದು 15 ಜನ ಲೋಕಸಭೆಯಿಂದ 7 ಜನ ರಾಜ್ಯಸಭೆಯಿಂದ ಆಯ್ಕೆಯಾಗುತ್ತಾರೆ. ಇದನ್ನು ಭಾರತದ ಆಯವ್ಯಯಗಳ ಬಗ್ಗೆ ಪರಿಶೀಲನೆ ಮಾಡಲು ನೇಮಿಸಲಾಗಿದ್ದು ಇದು ವರದಿಯನ್ನು ಸಂಸತ್ತಿಗೆ ನೀಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಯಾವ ನಗರವು ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನು ಮೊಟ್ಟಮೊದಲು ಕಡ್ಡಾಯಗೊಳಿಸಿತು? ಕರೀಂನಗರ್. ಭಾರತದ ಕರೀಂನಗರದಲ್ಲಿ ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನು ಮೊಟ್ಟಮೊದಲು ಕಡ್ಡಾಯಗೊಳಿಸಿತು. 4 ಈಸ್ ದಿ ರೈಟ್ ಆನ್ಸರ್. ಒಡಿಸ್ಸಾದ ಗಹೀರ್ ಮಾತಾದಲ್ಲಿ ಈ ಘಟನೆಯನ್ನು ನೋಡಬಹುದು. ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕವಾಗಿ ಮೊಟ್ಟೆ ಇಡುವ ಸ್ಥಳ. ಸೊ ಈ ಘಟನೆಯನ್ನು ನಾವು ಒಡಿಸ್ಸಾದ ಗಹೀರ್ ಮಾತಾದಲ್ಲಿ ನೋಡಬಹುದು. ಆಲಿವ್ ರಿಡ್ಲೆ ಆಮೆಗಳು ಮೊಟ್ಟೆ ಇಡುವ ಸ್ಥಳವು ದಕ್ಷಿಣ ಒಡಿಸ್ಸಾದ ಗಹೀರ್ ಮಾತಾದಲ್ಲಿದ್ದು ಪ್ರಪಂಚದಲ್ಲಿಯೇ ಅತಿದೊಡ್ಡ ಕಡಲ ತೀರವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ಅಲೆಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತದೆ? ಅಯಾನುಮಂಡಲ. ಉಷ್ಣತಾ ಮಂಡಲ ಅಂದರೆ ಥರ್ಮೋಸ್ಫಿಯರ್ ಉಷ್ಣಾಂಶ ಹೆಚ್ಚಾಗಿರುವುದರಿಂದ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದಿರುತ್ತವೆ. ಆದ್ದರಿಂದ ಇದನ್ನು ಅಯಾನು ಮಂಡಲ ಎನ್ನುತ್ತೇವೆ. ಈ ಅಯಾನುಗೋಳ ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ? ಬೈಕೆಲ್ ಸರೋವರ. ಅತ್ಯಂತ ಆಳವಾದ ಸರೋವರ ಬೈಕೆಲ್. 4 ಈಸ್ ದಿ ರೈಟ್ ಆನ್ಸರ್. ಇವುಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಎ. ಗಾಂಧಿ ಇರ್ವಿನ್ ಒಪ್ಪಂದ, ಬಿ. ಮೊದಲ ದುಂಡು ಮೇಜಿನ ಪರಿಷತ್ತು, ಸಿ. ದಂಡಿ ಯಾತ್ರೆ, ಡಿ. ಮತೀಯ ತೀರ್ಪು. CBAD ಅಂದರೆ ದಂಡಿ ಯಾತ್ರೆ 1930 ಮಾರ್ಚ್ 12, ಮೊದಲ ದುಂಡು ಮೇಜಿನ ಪರಿಷತ್ತು 1930 ನವೆಂಬರ್, 1931 ಜನವರಿ, ಗಾಂಧಿ ಇರ್ವಿನ್ ಒಪ್ಪಂದ 1931 ಮಾರ್ಚ್ 12, ಮತೀಯ ತೀರ್ಪು 1932 ಆಗಸ್ಟ್ 16. ಸೊ 4 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯದಿರುವ ನದಿ ಯಾವುದು? ಲಕ್ಷ್ಮಣ ತೀರ್ಥ. ಕರ್ನಾಟಕದ ಅನೇಕ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರುತ್ತವೆ. ಅವುಗಳು ಶರಾವತಿ, ಕಾಳಿ, ಗಂಗಾವಳಿ, ನೇತ್ರಾವತಿ, ವರಾಹಿ, ಅಘನಾಶಿನಿ, ಕಾವೇರಿ. ನದಿ ಪೂರ್ವಕ್ಕೆ ಹರಿದು ಬಂಗಾಳಕೊಲ್ಲಿ ಸೇರುತ್ತದೆ. ಅದರ ಉಪನದಿಗಳು ಹೇಮಾವತಿ, ಶಿಂಷಾ, ಹಾರಂಗಿ, ಲಕ್ಷ್ಮಣತೀರ್ಥ, ಸುವರ್ಣಾವತಿ, ಕಪಿಲ. 4 ಈಸ್ ದಿ ರೈಟ್ ಆನ್ಸರ್. ಭಾರತ, ಚೈನಾ ಮತ್ತು ಮಯನ್ಮಾರ್ ಮೂರೂ ದೇಶಗಳ ಸಂಧಿ ಸ್ಥಾನದಲ್ಲಿ ರೂಪಿತವಾದ ಪರ್ವತ ಕಣಿವೆ ಡಿಫು. 2 ಈಸ್ ದಿ ರೈಟ್ ಆನ್ಸರ್. ಸಹಕಾರ ಚಳುವಳಿಯು ಡ್ಯಾಶ್ನ ವಲಯದಲ್ಲಿ ಪ್ರಾರಂಭವಾಯಿತು? ಕೃಷಿ ಸಾಲ. ಭಾರತದಲ್ಲಿ ಪ್ರಥಮ ಸಹಕಾರ ಚಳುವಳಿಯು ಕೃಷಿ ಸಾಲ ವಲಯದಲ್ಲಿ ಪ್ರಾರಂಭವಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಅಯಾನಿಕ ಬಂಧ ಯಾವುದು? ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ನಲ್ಲಿರೋದು ಅಯಾನಿಕ್ ಬಂಧ. ಅಯಾನಿಕ್ ಬಂಧ ಅಂತ ಹೇಳಿದ್ರೆ
ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವಂತಹ ಬಂಧ. ಯಾವಾಗಲೂ ಕೂಡ ಅಯಾನಿಕ್ ಬಂಧ ಒಂದು ಲೋಹ ಮತ್ತು ಅಲೋಹಗಳ ನಡುವೆ ನಡೆಯುತ್ತೆ. ಹಾಗಾಗಿ ಸೋಡಿಯಂ ಕ್ಲೋರೈಡ್ನಲ್ಲಿ ಅಯಾನಿಕ್ ಬಂಧ ಇದೆ. ಇನ್ನು ಹೈಡ್ರೋಜನ್ ಕ್ಲೋರೈಡ್, ಮೀಥೇನ್ ಮತ್ತು ಕಾರ್ಬನ್ ಟೆಟ್ರಾಕ್ಲೋರೈಡ್ನಲ್ಲಿ ಕೋವೆಲೆಂಟ್ ಬಂಧ ಇದೆ. 1 ಈಸ್ ದಿ ರೈಟ್ ಆನ್ಸರ್. ಕ್ಲೋರಿನ್ ಅಣುಗಳ ನಡುವೆ ಇರುವ ಬಂಧ ಸಹವೇಲೆನ್ಸಿ ಬಂಧ. ಸಹವೇಲೆನ್ಸಿ ಬಂಧವನ್ನೇ ನಾವು ಕೋವೆಲೆಂಟ್ ಬಂಧ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಸಹವೇಲೆನ್ಸಿ ಬಂಧ ಯಾವಾಗಲೂ ಕೂಡ ಎರಡು ಅಲೋಹಗಳು, ಅದು ಒಂದೇ ರೀತಿಯ ಅಲೋಹ ಆಗಿರ್ಬೋದು ಅಥವಾ ಎರಡು ವಿಭಿನ್ನ ಅಲೋಹ ಆಗಿರ್ಬೋದು, ಇವುಗಳಲ್ಲಿ ಉಂಟಾಗುತ್ತೆ. ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವಂತಹ ಬಂಧವನ್ನ ಸಹವೇಲೆನ್ಸಿ ಬಂಧ ಅಂತೇಳಿ ಕರಿತೀವಿ. ಸೊ 2 ಈಸ್ ದಿ ರೈಟ್ ಆನ್ಸರ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತಂದನು. ಈ ಪದ್ಧತಿಗೆ ಒಳಗಾದ ಪ್ರಥಮ ರಾಜ್ಯ ಹೈದರಾಬಾದ್. ಆಗಿನ ರಾಜ ನಿಜಾಂ ಅಲಿ ಖಾನ್. 3 ಈಸ್ ದಿ ರೈಟ್ ಆನ್ಸರ್. ಚಾಣಕ್ಯನನ್ನು ಹೀಗೂ ಕರೆಯುವರು ವಿಷ್ಣುಗುಪ್ತ. ವಿಷ್ಣುಗುಪ್ತ ಎನ್ನುವುದು ಚಾಣಕ್ಯನ ನಿಜವಾದ ಹೆಸರು ಹಾಗೂ ಈತನನ್ನು ಕೌಟಿಲ್ಯನೆಂದು ಪ್ರಸಿದ್ಧನಾದನು. ಈತನ ಕಾಲಾವಧಿ ಕ್ರಿಸ್ತಪೂರ್ವ 350ರಿಂದ 283. ಈತನು ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಪ್ರಧಾನಿಯಾಗಿದ್ದನು. 3 ಈಸ್ ದಿ ರೈಟ್ ಆನ್ಸರ್. ದ್ವಿತೀಯ ಜಾಗತಿಕ ಯುದ್ಧ ಜರುಗಿದ ವರ್ಷದ ಅವಧಿ 1939ರಿಂದ 1945. 1939ರಲ್ಲಿ ಹಿಟ್ಲರ್ನ ಸೈನ್ಯ ಪೋಲೆಂಡ್ಗೆ ನುಗ್ಗಿದಂದು ಆರಂಭವಾದ ಎರಡನೇ ಮಹಾಯುದ್ಧವು 1945ರಲ್ಲಿ ಅಮೆರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಬಾಂಬ್ ದಾಳಿ ಮಾಡಿದಾಗ ಮುಕ್ತಾಯಗೊಂಡಿತು. 2 ಈಸ್ ದಿ ರೈಟ್ ಆನ್ಸರ್. ವಿಜಯನಗರ ಸ್ಥಾಪಕರನ್ನು ಯಾರು ಆಶೀರ್ವದಿಸಿದರು? ಮಧ್ವರು. ವಿಜಯನಗರವನ್ನು 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ಹಕ್ಕಬುಕ್ಕರು ಸ್ಥಾಪಿಸಿದರು. ವಿದ್ಯಾರಣ್ಯರು ಇವರ ಗುರುಗಳಾಗಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ನು ಗುಲಾಮಿ ಸಂತತಿಯ ಸ್ಥಾಪಕ. ಇವನು ಕ್ರಿಸ್ತಶಕ 1306ರಲ್ಲಿ ದೆಹಲಿಯ ಸಿಂಹಾಸನವನ್ನೇರಿದನು. ಈತನು ಪೋಲೋ ಅಥವಾ ಚೌಗಾಣ ಆಟ ಆಡುವಾಗ ಕುದುರೆ ಮೇಲಿನಿಂದ ಬಿದ್ದು ಮರಣ ಹೊಂದಿದನು. 1 ಈಸ್ ದಿ ರೈಟ್ ಆನ್ಸರ್. ಮೊಘಲರ ಅರಸರ ಕಾಲಾನುಕ್ರಮಣಿಕೆ ಹೀಗಿದೆ: ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಹಾನ್ ಮತ್ತು ಔರಂಗಜೇಬ್. ಬಾಬರ್ 1520ರಿಂದ 1530, ಹುಮಾಯೂನ್ 1530ರಿಂದ 1556, ಅಕ್ಬರ್ 1556ರಿಂದ 1605, ಜಹಾಂಗೀರ್ 1605ರಿಂದ 1627, ಶಹಜಹಾನ್ 1627ರಿಂದ 1658, ಔರಂಗಜೇಬ್ 1658ರಿಂದ 1707. 4 ಈಸ್ ದಿ ರೈಟ್ ಆನ್ಸರ್. ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಎನ್ನುವುದು ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು, ಅದು ಸದಸ್ಯ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಥವಾ ಖಾಸಗಿ ಪಕ್ಷಗಳ ನಡುವಿನ ಅಂತಾರಾಷ್ಟ್ರೀಯ ಒಪ್ಪಂದಗಳಿಂದ ಉಂಟಾಗುವ ವಿವಾದಗಳನ್ನು ಪರಿಹರಿಸುತ್ತದೆ. 2. ಮಾನವ ಹಕ್ಕುಗಳ ಸಮಸ್ಯೆಗಳು ವಿಶ್ವಸಂಸ್ಥೆಯ ಮಾನವ ವಿಶೇಷ ವ್ಯಾಪ್ತಿಯಾಗಿದೆ. ಆದ್ದರಿಂದ PCA ಮಾನವ ಹಕ್ಕುಗಳ ವಿಷಯಗಳಲ್ಲಿ ಭಾಗಿಯಾಗುವುದಿಲ್ಲ. 3. ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ವಿಶ್ವಸಂಸ್ಥೆಯ ಅಧಿಕೃತ ಹಕ್ಕುಗಳ ಆಯೋಗದ ವೀಕ್ಷಕ, ಅಫಿಷಿಯಲ್ ಯುನೈಟೆಡ್ ನೇಷನ್ಸ್ ಅಬ್ಸರ್ವರ್. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3. ಅಂದರೆ ಎರಡನೇ ಹೇಳಿಕೆ ತಪ್ಪು, 1 ಮತ್ತು 3ನೇದು ಸರಿ.